ಟೆಕ್ನಾಲಜಿ ಸಂಸ್ಥೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಲಿಕ್ಕೆ ಟ್ರೈನಿಂಗನ್ನು ಭಾಳ ಚೆನ್ನಾಗಿ ಸಂಸ್ಥೆ ನೋಡಿದೆ, ಭಾಳ ಖುಷಿಯಾಯಿತು. ಫಿಕ್ಸಿಂಗ್ ಮಾಡುವಾಗ ಯಾವ ಒಂದು ಮಿಷನರೀಸ್ನ ಯೂಸ್ ಮಾಡುವಂಥದ್ದು. ಓಕೆ, ಯಾರು ಕೂಡ ಸೊ ಮ್ಯಾಗ್ನಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಬಂದು 18 ಇಯರ್ಸಿಂದ ಇದು ನಡೀತಾ ಇದೆ. 17 ಬ್ರಾಂಚಸ್ ಇದೆ. ಬೆಂಗಳೂರಲ್ಲಿ ಇದು ಫಸ್ಟ್ ಬ್ರಾಂಚ್ ಓಪನ್ ಮಾಡಿರೋದು. ಓಕೆ, ಅದರಲ್ಲಿ ಏನಿದೆ ಸ್ಕ್ರೂ ಇದೆಯಲ್ವಾ? ಸ್ಕ್ರೂ ತುಂಬ ಹೋಲ್ಸ್ ಇದೆಲ್ವಾ? ನಾನು ಕಲ್ತ್ಕೊಂಡು ಈಗ ನಾನು ಸ್ವಂತ ಬಿಸ್ನೆಸ್ ಮಾಡಿರೋದು. ಸೊ ಮ್ಯಾಗ್ನಸ್ ಟೀಮಿಂದ ನನಗೆ ತುಂಬ ಥರ ಸಪೋರ್ಟ್ ಸಿಕ್ಕಿದೆ, ಎಲ್ಲ ಥರ ಸಪೋರ್ಟ್ ಸಿಗ್ತಾ ಇದೆ. ಮ್ಯಾಗ್ನಸ್ ಇಟ್ಸ್ ನಾಟ್ ಓನ್ಲಿ ಪ್ರಾಕ್ಟಿಕಲ್ ಆ್ಯಂಡ್ ಸ್ಕಿಲ್ಸ್ ಓರಿಯೆಂಟೆಡ್ ಒಂದು ಇನ್ಸ್ಟಿಟ್ಯೂಷನ್ ಇವತ್ತಾಗಿದೆ. Most of the things are related to chip label repairing and everything, which is there is no one person. And why you are doing it from Magnus? What is your understanding? So I want to know 3 things from you. I'm coming to the topic like why should we need to learn smartphone engineering? I would like to tell it's not only inauguration of just one institution, it's an opening of new skills, career, ಹಾಗೆ ನಿಮ್ದೊಂದು ಗ್ರೋತ್ ಅಂತ ಹೇಳ್ಬೋದು. I have conducted 100+ candidates were there and he was a PG holder. ಸೊ ಇದಕ್ಕಂತ ನಾವು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 200 ರೂಪೀಸ್ ಅಗ್ರಿಮೆಂಟ್ ಮಾಡಿ ಕೊಡ್ತಾಯಿದ್ದೀರಿ. ಅದರಲ್ಲಿ ಎಲ್ಲ ಮೆನ್ಷನ್ ಆಗಿರುತ್ತೆ, ಇನ್ಸೆಂಟಿವ್ಸು, ಆಮೇಲೆ ಜಾಬ್ ಕೊಡೋದು, ಕೋರ್ಸು, ಡ್ಯೂರೇಷನ್ ಎಲ್ಲನೂ ಮೆನ್ಷನ್ ಆಗಿ. ಕಲಿಕೆ ಮತ್ತು ಪ್ರತಿಭೆ ಯಾರೊಬ್ಬರ ಸ್ವತ್ತಲ್ಲ. ಪ್ರಾಮಾಣಿಕವಾಗಿ ನಾವು ಕಠಿಣವಾದಂತಹ ಅಭ್ಯಾಸವನ್ನ ಮಾಡಿದ್ರೆ ಯಾವುದನ್ನು ಕೂಡ ಕೈ ಬಿಡುವಂತ ಪ್ರಶ್ನೆಯೇ ಬರೋದಿಲ್ಲ. ಅದೆಲ್ಲವನ್ನು ಕೂಡ ನಾವು ಸಾಧಿಸಬಹುದು ಅನ್ನೋದಕ್ಕೆ ಆ ಒಂದು ವಿದ್ಯಾರ್ಥಿ ದಿಸೆಯಲ್ಲಿಯೇ ನಾವು ವಿದ್ಯಾಭ್ಯಾಸವನ್ನ ಮಾಡ್ತಾ ಮಾಡ್ತಾ ಇಲ್ಲೊಂದು ಕಡೆ ಮ್ಯಾಗ್ನಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅತ್ಯುತ್ತಮವಾದಂತಹ 12 ತಿಂಗಳ ಡಿಪ್ಲೊಮೊ ಇನ್ ಸ್ಮಾರ್ಟ್ ಫೋನ್ ಮತ್ತು ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಇಂಜಿನಿಯರಿಂಗ್ ಕೋರ್ಸ್ ಅನ್ನ ಪರಿಚಯಿಸಿದೆ. ಕಳೆದ 18 ವರ್ಷಗಳಿಂದಲೂ ಕೂಡ ಈ ಒಂದು ಕೆಲಸವನ್ನ ಈ ಒಂದು ಮ್ಯಾಗ್ನಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಡೆಸ್ತಾ ಇದೆ. ದೇಶದಾದ್ಯಂತ ಮತ್ತು ರಾಜ್ಯದಲ್ಲೂ ಕೂಡ ಈಗ 17ನೆಯ ಬ್ರಾಂಚ್ ಅನ್ನ ಈಗ ಲೋಕಾರ್ಪಣೆ ಮಾಡುವಂತ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಮ್ಯಾಗ್ನಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಎಲ್ಲ ಮುಖ್ಯಸ್ಥರುಗಳು ಹಾಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ಭಾಗವಹಿಸಿದ್ದರು. ಇದೀಗ ಈ ಒಂದು ಶಾಖೆ ಅರಕೆರೆಯಲ್ಲಿ ಆರಂಭಗೊಂಡಿದೆ. ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂತಹ ಅರಕೆರೆಯಲ್ಲಿ ಈ ಒಂದು ಮ್ಯಾಗ್ನಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಆ ಒಂದು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಏನೆಲ್ಲ ಆಯ್ತು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಸಾಫ್ಟ್ವೇರ್ ಕೂಡ ಇದೆ, ಅದೇ ರೀತಿ ಏನಿದೆ ಹಾರ್ಡ್ವೇರ್ ಕೂಡ ಇದೆ ಅಲ್ವಾ? ಅದರ ಒಳಗೆ ಏನಿದೆ ಹೇಗಿದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಓಕೆ, ಈ ಒಂದೇ ಟ್ರೈನಿಂಗ್ ಕ್ಲಾಸ್ ಅಲ್ಲಿ ನಾವೀಗ ಎಲ್ಲ ಕೋರ್ಸ್ ಅಲ್ಲಿ ಒಂದು ಸ್ಮಾರ್ಟ್ ಫೋನ್ ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಇಂಜಿನಿಯರಿಂಗ್ ಹೇಳ್ಕೊಡುವಂತ ಈ ರಿಮೂವ್ ಮತ್ತು ಫಿಕ್ಸಿಂಗ್ ಮಾಡುವಾಗ ಯಾವ ಒಂದು ಮಿಷನರೀಸ್ ಅನ್ನ ಯೂಸ್ ಮಾಡುವಂತದ್ದು, ಅದಕ್ಕೆ ಹೇಳುವಂತದ್ದು ಬ್ಲೋವರ್, ಅದನ್ನ ರಿವರ್ಕ್ ಸ್ಟೇಷನ್ ಅಂತ ಹೇಳುವಂತದ್ದು. ಓಕೆ, ನಿಮ್ಮ ಕಣ್ಮುಂದೆ ಇದೆಯಲ್ಲ ಎಲ್ಲ. ಓಕೆ, ಟೇಬಲ್ ಅಲ್ಲಿ ಎಲ್ಲ ಮಿಷನರೀಸ್ ಇದೆಯಲ್ವಾ? ಓಕೆ, ಏನು ಕಾಂಪೊನೆಂಟ್ ಅನ್ನ ಏನ್ ಮಾಡ್ಬೋದು, ನಮಗೆ ರಿಮೂವ್ ಮಾಡಬೇಕು. ಅದಕ್ಕೋಸ್ಕರ ಹೀಟ್ ನ ಮೂಲಕ ಏನು ಮಾಡುವಂತದ್ದು, ಈ ಕಾಂಪೊನೆಂಟ್ ಅನ್ನ ರಿಮೂವ್ ಮಾಡಿ ಫಿಕ್ಸ್ ಮಾಡುವಂತದ್ದು. ಓಕೆ, ಅಂದ್ರೆ ನಮ್ಮ ಈ ಕಾಂಪೊನೆಂಟ್ ಅನ್ನ ಫಿಕ್ಸ್ ಮಾಡಿ ಈಗ ಒಂದು ಕಡೆಯಿಂದ ಒಂದು ಸೆಕ್ಷನ್ ಇಂದ ಮತ್ತೊಂದು ಕಡೆಗೆ ವೋಲ್ಟೇಜ್ ಅಲ್ಲ, ಎಲೆಕ್ಟ್ರಾನಿಕ್ಸ್ ಒಂದು ಫ್ಲೋ ಆಗಿದೆ. ಯಾವುದು ಏನು ಮೊಬೈಲ್ ಫೋನ್ ಅಂತ ಹೇಳುವಂತದ್ದು ಕರೆಂಟ್ ವೋಲ್ಟೇಜ್ ಫ್ಲೋ. ಓಕೆ, ಈ ವೋಲ್ಟೇಜ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಿಸ್ಸಿಂಗ್ ಆಗಿದೆ, ವೋಲ್ಟೇಜ್ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು, ಬೈಪಾಸ್ ಮಾಡುವಂತ. ಓಕೆ, ಯಾರು ಕೂಡ ಓಕೆ, ಅದರಲ್ಲಿ ಏನಿದೆ ಸ್ಕ್ರೂ ಇದೆಯಲ್ವಾ? ಸ್ಕ್ರೂ ತುಂಬಾ ಹೋಲ್ಸ್ ಇದೆ ಅಲ್ವಾ? ಓಕೆ, ಈ ಹೋಲ್ಸ್ ಅಲ್ಲಿ ಏನ್ ಮಾಡಬೇಕು, ಹೌದು, ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅನುಕೂಲವಾಗುವಂತ ಮಧ್ಯಮ ವರ್ಗ ಮತ್ತು ಬಡ ವಿದ್ಯಾರ್ಥಿಗಳು ತಾವು ಓದುವಂತಹ ಸಂದರ್ಭದಲ್ಲಿಯೇ ಈಗ ತಂತ್ರಜ್ಞಾನ ಆಧುನಿಕತೆಯನ್ನು ನಾವು ಮೈಗೂಡಿಸಿಕೊಳ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಡಿಪ್ಲೊಮಾ ಇನ್ ಸ್ಮಾರ್ಟ್ ಫೋನ್ ಮತ್ತು ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಇಂಜಿನಿಯರಿಂಗ್ ಕೋರ್ಸ್ ಈ ಒಂದು
ಕಲಿಯುವಂತ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ 1.5 ಲಕ್ಷ ತನಕ ಕೂಡ ನಾವು ಗಳಿಸ್ಕೊಳ್ಬಹುದು. ಈ ಒಂದು 12 ತಿಂಗಳ ಪ್ರಾಯೋಗಿಕ ಕೆಲಸದ ತರಬೇತಿ ಅಂದ್ರೆ ಅತಿ ಹೆಚ್ಚು ಪ್ರಾಕ್ಟಿಕಲ್ಸ್ಗೆ ಇಲ್ಲಿ ಒತ್ತನ್ನ ನೀಡಲಾಗುತ್ತೆ. ಈ ಒಂದು OGT ಒಳಗೊಂಡಂತ ಈ ಕೋರ್ಸ್ ವಿದ್ಯಾರ್ಥಿಗಳನ್ನ ವೃತ್ತಿಪರ ಪ್ರೊಫೆಷನಲ್ ಇಂಜಿನಿಯರ್ಸ್ ಮಾಡುತ್ತೆ. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಮನೆಯಲ್ಲಿ ನೆನೆ ಊರಪ್ಪ ಸ್ಟೂಡೆಂಟ್ಸ್ ಎಲ್ಲ ಕಡೆ ಅವೆಲ್ಲ ಈಗ ಇಂಡಿಯನ್ಸ್ ಮೋದಿ ಕಾನ್ಸೆಪ್ಟ್ ಒಂದು ಸೀಸನಲ್ಲಿ ಇತ್ತು. ಮೊಬೈಲ್ ಸರ್ವಿಸ್ ಜಾಬ್ ಪರ್ಮೆಂಟ್ It's a new opportunity, and also ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಮ್ಯಾಗ್ನಸ್ ಇಟ್ಸ್ ನಾಟ್ ಓನ್ಲಿ ಪ್ರಾಕ್ಟಿಕಲ್ ಆ್ಯಂಡ್ ಸ್ಕಿಲ್ಸ್ ಓರಿಯೆಂಟೆಡ್ ಒಂದು ಇನ್ಸ್ಟಿಟ್ಯೂಷನ್ ಇವತ್ತಾಗಿದೆ. ಸೊ ಟೆಲಿಂಗ್ ದಿಸ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಬ್ಯಾಂಗ್ಳೂರ್ ಇಸ್ ವೆಲ್ಕಮಿಂಗ್ ಎ ನ್ಯೂ ಸ್ಕಿಲ್ ಮೂವ್ಮೆಂಟ್. ಅದು ಯಾವುದಂದರೆ ಮ್ಯಾಗ್ನಸ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ. ಸೊ ಲೆಟ್ಸ್ ಗಿವ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದಿಸ್. Let's welcome Mr. Fazil, CEO of Magnus Institution of Technology. From here, we get a lot of opportunity, like like e-car. Most of the things are related to chip level repairing and everything, which is there is no one person in India, because a lot of e-car hands will come and then that part is also. There is a huge opportunity. Focus on your learning. Whatever they are teaching, their course is like excellent. And then they have taken in kind of support from the China also related to this latest technology development. We are associated with them. We are the Telecom Sector Skill Council. We got formed by the Government of India, and we develop the course and curriculum related to the telecom sector, all the courses. Here related to handset repair course, which we are directly doing as a part of that. We do the entire assessments and give the government certification to our youth as a part of that, which is the at par whenever you go in the abroad, is kind of the recognized kind of the course. It's a certificate from the government. And why you are doing it from Magnus? What is your understanding? So I want to know 3 things from you. And you are comfortable in English or Hindi or what? You are comfortable in English? Everyone comfortable in English? If not comfortable in English, I will speak in Hindi. And for local language, he can help me. ಇಂಗ್ಲೀಷಲ್ಲಿ ಓಕೆ ಅರ್ಥ ಆಗ್ತಿದ್ದಲ್ಲ ಹಿಂದಿ ಇಂಗ್ಲೀಷಲ್ಲಿ. Okay. What's your name? When you start your own thing, you are fully equipped, to handle the customers, to repair the things, because that will become the most important thing. Education and skilling. Why skilling now has become more important? Because ultimately, then you have to actually handle the problems on ground, repair the handset, satisfy the customer. And you have made a very good choice in terms of selecting the Magnus. But ultimately, the kind of training which is being imparted here, train you for your future life. They will give you, theory. ಹಾಗೆಯೇ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಈ ಒಂದು ಉನ್ನತ ಶಿಕ್ಷಣ ಲಭ್ಯವಾಗಬೇಕು ಎನ್ನುವಂತ ಉದ್ದೇಶದಿಂದ ಈ ಒಂದು ಮ್ಯಾಗ್ನಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ವಿದ್ಯಾರ್ಥಿಗಳಿಗೆ ಬ್ಯಾಂಕ್ಗಳಲ್ಲಿ ಲೋನ್ ಸೌಲಭ್ಯವನ್ನು ಕೂಡ ಕಲ್ಪಿಸಿಕೊಡ್ತಾ ಇದೆ. ಇದರೊಂದಿಗೆ ತರಬೇತಿ ಅವಧಿಯಲ್ಲಿಯೇ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತವಾದಂತಹ ವಸತಿಯನ್ನ ನೀಡಲಾಗುತ್ತೆ. ವಿಶೇಷವಾದಂತಹ 18 ವರ್ಷಗಳ ಅನುಭವ ಹೊಂದಿರತಕ್ಕಂಥ ಈ ಒಂದು ಮ್ಯಾಗ್ನಸ್ ಸಂಸ್ಥೆಯು NCVET ಮಾನ್ಯತೆ ಪಡೆದಿರತಕ್ಕಂಥ ಪ್ರಮಾಣ ಪತ್ರದ ಜೊತೆಗೆ 1 ವರ್ಷದ ಕೆಲಸದ ಅನುಭವದ ಪತ್ರವನ್ನು ಕೂಡ ನೀಡಲಿದೆ. ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಉತ್ತಮವಾದಂತ ಹಾದಿ ಮತ್ತಷ್ಟು ಸುಗಮಗೊಳ್ಳುತ್ತೆ. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಮ್ಯಾಗ್ನಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಭಾಗವಹಿಸಿದ್ದಂತಹವರು ನೆರೆದಿದ್ದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. Whether to be a shortcut or that key, okay, in 5-6 days, whatever he learned and then he get the job, that's not be possible. He has to skilled enough. He has to take an excellence in whatever he is learning. Then he is ready for the market also. Whether he do his own job or whether he do his
kind of any salaried job or kind of employment, but he has to learn as part of that. And learning is not a thing which can be like in 4 or 5 days or 10 days of job. He has to get the excellence as a part of that. So initial getting 3, 4, 1 month kind of training, he can go and get only the 40-50% of the knowledge as part of it. But as for getting an excellence of the 80-90% of the product knowledge or the kind of the rules, he has to give that experience and he has to be very patient. And the student has to do when he is willing to do only. There should not be any kind of the force kind of things, because in that case he will not give his 100% output. And giving them not our exposure not only in India but abroad also. So they are the perfect example to demonstrate how India is changing. Earlier, when we were studying, this is all about getting a good job. But now, getting a good job is important. At the same time, there is a hunger to do something of, their own also among the students. And through this training, they are having, all the options open. Working in India, working abroad, and if someone want to do, start their own startup or do something of this. 3 only. Okay. SI you are using mobile phone. Right. Okay. Compulsory. I'm coming to the topic like why should we need to learn smartphone engineering? Okay. So how many members are here in this? 1, 2, 3, 4, 5, 6, 7, 8, 9. Almost 20 members are here, right? Yes, sir. Right. Everyone having phone. Yes, sir. Right. Okay. Sir, in this morning, what is the ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡ್ತಾರೆ. ಚಿಕ್ಕ ಮಗುವಿಂದನೂ ಮೊಬೈಲ್ ಬೇಕು, ಪ್ರತಿಯೊಬ್ಬರಿಗೂ ಮೊಬೈಲ್ ಬೇಕು. ಬಟ್ ಆ ಮೊಬೈಲಲ್ಲಿ ಏನಿದೆ, ಮೊಬೈಲ್ ಯಾವ ಥರ ಯೂಸ್ ಮಾಡೋದು, ಮೊಬೈಲ್ ಏನಾದರೆ ಏನು ಮಾಡಬೇಕು, ಏನು ಇಶ್ಯೂ ಆದರೆ ಏನು ಸಾಲ್ವ್ ಮಾಡಬೇಕು ಅಂತ ಯಾರಿಗಾದ್ರೂ ಏನಾದ್ರು ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಡಿಸ್ಪ್ಲೇ ಹೊಡೆದೋಯ್ತು, ಡಿಸ್ಪ್ಲೇ ಹಾಕೋದಂಗೆ ಅಂತ ಗೊತ್ತಾ? ಗೊತ್ತಿಲ್ಲ. ಚಾರ್ಜಿಂಗ್ ಆಗ್ತಿಲ್ಲ, ಮೊಬೈಲ್ ಚಾರ್ಜಿಂಗ್ ಆಗ್ತಿಲ್ಲ ಅಂದರೆ ಚಾರ್ಜಿಂಗ್ ಪಿನ್ ರೆಡಿ ಮಾಡೋದು ಗೊತ್ತಾ? ಗೊತ್ತಿಲ್ಲ. ಬ್ಯಾಟ್ರಿ ಊದ್ಕೊಂತು ಮೊಬೈಲಲ್ಲಿ, ಊದ್ಕೊಂಡಿದ್ದ ತಕ್ಷಣ ಮೊಬೈಲ್ ಬಿಸಾಕ್ಬಿಡ್ತಾರೆ. ಬ್ಯಾಟ್ರಿನ ರಿಪ್ಲೇಸ್ ಮಾಡ್ತಾರೆ, ರಿಪ್ಲೇಸ್ ಮಾಡೋದು ಗೊತ್ತಾ? ಗೊತ್ತಿಲ್ಲ. ಅದನ್ನೆಲ್ಲ ಕಲಿಯೋಕ್ಕೆ ಮೊಬೈಲ್ ಡೆಡ್ ಆಯಿತು, ಮೊಬೈಲ್ ಆಫ್ ಆಗಿದ ತಕ್ಷಣ ಮೊಬೈಲ್ ಆನ್ ಆಗಬೇಕು. ನಿಮ್ಮ ಕೈಲಿ ಆನ್ ಮಾಡೋಕ್ಕೆ ಬರುತ್ತಾ? ಆನ್ ಸ್ಪಾಟು ಟೆಕ್ನಿಷಿಯನ್ ಆಗಬೇಕು. ಟೆಕ್ನಿಷಿಯನ್ ಆದರೆ ಆನ್ ಸ್ಪಾಟ್ ರೆಡಿ ಮಾಡ್ಬೋದು, ಟೂಲ್ಸ್ ಕಿಟ್ ಇತ್ತು ಅಂದರೆ ಮಾಡ್ಬೋದಲ್ವಾ? ಟೆಕ್ನಿಷಿಯನ್ ಆಗಬೇಕು. ಟೆಕ್ನಿಷಿಯನ್ ಆಗೋದಕ್ಕೋಸ್ಕರ ಮ್ಯಾಗ್ನಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದಕ್ಕೆ ಬಂದಿದೆ. ಇಲ್ಲಿ ಎಲ್ಲ ಥರ ಹೇಳ್ಕೊಡ್ತಾರೆ ನಿಮಗೆ. ಸಾಫ್ಟ್ವೇರಿಂದ ಹಿಡಿದು ಚಿಪ್ ಲೆವೆಲಿಂದ ಹಿಡಿದು ಪ್ರತಿಯೊಂದು ಹೇಳ್ಕೊಡ್ತಾರೆ, ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ. ನಾನು ಒಬ್ಬ ಇಲ್ಲಿ ಸ್ಟೂಡೆಂಟ್ ಆಗಿ ಬಂದು ಇಲ್ಲಿ ನನಗೆ ಎಲ್ಲ ಫ್ರೆಂಡ್ಸ್ ಆಗಿದ್ದಾರೆ, ಎಲ್ಲ ಥರ ಇದೆ. ನಾನು ಇಲ್ಲೊಬ್ಬ ಟ್ರೈನಿಂಗ್ ತೊಗೊಂಡಿರೋನು. ನಾನು ಈಗ ಆನ್ ಸ್ಪಾಟ್ ಮೊಬೈಲ್ ಹೊಡೆದೋಯ್ತು ಅಂದರೆ ಡಿಸ್ಪ್ಲೇ ಹಾಕಿಟ್ಟಿದ್ದೀನಿ. ಆನ್ ಸ್ಪಾಟ್ ನಾನು ಈಗ ಡಿಸ್ಪ್ಲೇ ಹಾಕ್ತೀನಿ, CC ಪಿನ್ ಹಾಕ್ತೀನಿ, ಬ್ಯಾಟ್ರಿ ಹಾಕ್ತೀನಿ. ಮದರ್ ಬೋರ್ಡಲ್ಲಿ ಡೆಡ್ ಆಗಿದ್ರೆ ಮೊಬೈಲ್ ಏನಕ್ಕೆ ಡೆಡ್ ಆಯಿತು, ಏನು ಇಶ್ಯೂ ಎಲ್ಲ ಚೆಕ್ ಮಾಡೋಕೆ ಆನ್ ಸ್ಪಾಟ್ ರೆಡಿ ಇದ್ದೀನಿ. ನಾನು ಡಿಸ್ಪ್ಲೇ ಚೇಂಜ್ ಮಾಡ್ತೀನಿ ನಾನು ಆನ್ ಸ್ಪಾಟ್. ಬಟ್ ನನಗೆ ಇದಕ್ಕಿಂತ ಮುಂಚೆ ನನಗೆ ಏನೂ ಗೊತ್ತಿರಲಿಲ್ಲ. ಡಿಸ್ಪ್ಲೇ ಹಾಕೋದಂಗೆ, ಮೊಬೈಲ್ ಹೊಡೆದೋಯ್ತು ಅಂದರೆ ಬಿಡು 2,000-3,000 ಖರ್ಚು ಮಾಡೋದೇನಕ್ಕೆ, ಹೊಸ ಮೊಬೈಲ್ ತೊಗೊಂಡ್ಬಿಡೋಣ ಅಂತ. ಬಟ್ ಅದು ಕಾಸ್ಟ್ಲಿ ಫೋನ್ ಆಗಿರುತ್ತೆ, 10-15,000 ಫೋನ್ ಆಗಿರುತ್ತೆ. ಒಂದು ಡಿಸ್ಪ್ಲೇ ಹೊಡೆದೋಯ್ತು, ಡಿಸ್ಪ್ಲೇ ಎಷ್ಟೊಂದು 2,000-2,500 ಒಳಗಡೆ ರೆಡಿ ಆಗಿಬಿಡುತ್ತೆ. ಬಟ್ ಅದೇ ಏನಕ್ಕೆ 10,000-15,000 ಹೊಸ ಮೊಬೈಲ್ ತೊಗೊತೀರಾ? ಬರೀ ಡಿಸ್ಪ್ಲೇ. I would like to tell it's not only inauguration of just one institution, it's an opening of new skills, career, ಹಾಗೆ ನಿಮ್ದೊಂದು ಗ್ರೋತ್ ಅಂತ ಹೇಳ್ಬೋದು. ಸೊ ಇಲ್ಲಿ ಮ್ಯಾಗ್ನಸ್ ಅಲ್ಲಿ ನೀವೇನೆಲ್ಲ ಕಲಿತೀರಾ ಅಂತಂದರೆ, ಯು ವಿಲ್ ಬಿ ಲರ್ನಿಂಗ್ ಸ್ಮಾರ್ಟ್ ಫೋನ್ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್, ಚಿಪ್ ಲೆವೆಲ್ ಟ್ರಬಲ್ ಶೂಟಿಂಗ್, ಅಡ್ವಾನ್ಸ್ ಮೆಷಿನರಿ ಎಕ್ಸ್ಪೋಜರ್, ರಿಯಲ್ ಟೈಮ್ ಟೆಕ್ನಿಕಲ್ ಲರ್ನಿಂಗ್. ಸೊ ಇಷ್ಟೆಲ್ಲ ನೀವು ಕಲ್ತ್ಕೋತೀರಾ. ಓಕೆನಾ? ಏನಾದ್ರು ಡೌಟ್ಸ್ ಇದೆಯಾ? ಓಕೆ, ಲೆಟ್ಸ್ ಗೋ ಹೆಡ್. ಸೊ ಇದಷ್ಟೇ ಅಲ್ಲ, ಐ ವುಡ್ ಲೈಕ್ ಟು ಅಫಿಷಿಯಲಿ ಬಿಗಿನ್ ದ ಎಕ್ಸೈಟಿಂಗ್ ಜರ್ನಿ. ಪ್ಲೀಸ್ let's welcome a person who brings energy, clarity and student connection to the Magnus stage, Mr. Amin Ahmad. When I was sitting in the Magnus head office, one of the candidates came to me for an interview. First when I saw his CV, I got amazed, I got shocked, because he was an MBA graduate and still he is begging for a job. They have conducted 100+ candidates were there and he was a PG holder. He got high marks in his PG time, but he is still begging me to give a job, and he was ready to do the job for a 5,000 rupees per month.
While we are calculating the unemployment percentage in our India, it's increasing day by day. Many degree holders are doing protests all over India for getting a job. This is where the Magnus become more relevant. This is what we mainly focus on. The person who can survive the current era is the only person who have a specified skill. Rather than having a usual degree or a usual PG, we should mainly focus on attaining a skill, whatever it is. This is the one of the skill sectors that is growing day by day. That is the mobile sectors and the laptop sectors, the technical sector. Whatever it is, we should master a skill, and we should be proficient in that particular skill. If someone is asking us, what is your skill? If I suppose I am going to an interview and someone is asking me, what is your skill? What are your abilities? Then I am sitting there and thinking, how will he hire me? ನೀವು IAS ಕೋರ್ಸ್ ಮಾಡಿ ಮತ್ತೆ ನೀವೇನ ಬೇರೆ ಕಡೆ ಜಾಬ್ ತಗೊಳಕ್ಕೆ ಇನ್ನೂ ಒಂದು 6-7 ವರ್ಷ ಆಗುತ್ತೆ. ಬಟ್ PUC ಆಗಿದ ತಕ್ಷಣ ಈ ಜಾಬ್ ಟ್ರೈನಿಂಗ್ ತಗೊಂಡು ನಿಮ್ಗೆ ಏನಿವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಮೊಬೈಲಲ್ಲಾಗಲಿ ಅಥವಾ EV ವೆಹಿಕಲ್ ಆಗಲಿ ಎಲ್ಲವನ್ನ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ನಿಮಗೆ ಸಂಸ್ಥೆ ಟ್ರೈನಿಂಗ್ ಕೊಟ್ಟು ಕಲಿಸಿ ಕೆಲಸ ಕೊಟ್ಟು ನಿಮಗೆ ಒಂದು ನೆಲೆಯನ್ನು ಮಾಡಿಕೊಡುವಂಥ ಈ ಸಂಸ್ಥೆಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು. ಸಂಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟೋ ಸ್ಟೂಡೆಂಟು ಮೋಸ್ಟ್ ಇಂಪಾರ್ಟೆಂಟ್. ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ನೀವು ಸರಿಯಾಗಿ ಕಲೀಲಿಲ್ಲ ಅಂದರೆ ಪಾಪ ಅವ್ರ ಕಂಪ್ನಿಯವ್ರು ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಎಷ್ಟು ಶ್ರದ್ಧೆ ಇರುತ್ತೋ ಅಷ್ಟು ಭಕ್ತಿ ಇರುತ್ತೋ ಅಷ್ಟು ಅಭಿವೃದ್ಧಿ ಆಗಲಿಕ್ಕೆ ನಿಮಗೆ ಫಾಸ್ಟಾಗಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ. ನಾನು ಕೇಳ್ತಿದ್ದೆ ಶರ್ಮಾ ಅವ್ರ ಹತ್ರ, ಬರೀ ಎಂಪ್ಲಾಯ್ಮೆಂಟ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಕೊಬೋದು. ಅವ್ರು ಹೇಳಿದ್ರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವರೇ ಮಾಡಿಕೊಂಡ್ರು ಮೊಬೈಲ್ ಸರ್ವಿಸು ಅಥವಾ ಮುಂದಿನ ದಿನದಲ್ಲಿ ಬರುವಂಥ ಈ ವೆಹಿಕಲ್ ಟೆಕ್ನಾಲಜಿ ನಿಮ್ಗೆ ಒಂದರಿಂದ ಒಂದು ಲಿಂಕ್ ಆಗ್ತಾ ಇರುತ್ತೆ. ನಿಮಗೆ ಜೀವನ ಉಪಯೋಗಕ್ಕೆ ಒಂದು ಒಳ್ಳೆಯ ಕೆಲಸ ಆಗುತ್ತೆ, ನಿಮ್ಮಿಂದ ದೇಶಕ್ಕೂ ಒಳ್ಳೆಯದಾಗತ್ತೆ. ಯಾಕೆಂದರೆ ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ರವಿಶಂಕರ್ ಗುರುಜಿ ಆಶ್ರಮ ಆದಮೇಲೆ ಏರ್ಪೋರ್ಟಲ್ಲಿ ಒಂದು ಹೇಳಿದ್ದಾರೆ, ಏನು ಹೆವಿ ಮಾಸ್ ಟ್ರಾನ್ಸ್ಪೋರ್ಟೇಷನ್ನ ಯೂಸ್ ಮಾಡಿ, ಎಲೆಕ್ಟ್ರಿಕ್ ವೆಹಿಕಲನ್ನು ಯೂಸ್ ಮಾಡಿ ಮತ್ತು ಭಾಳ ಸಣ್ಣದಾಗಿ ಗೋಲ್ಡನ್ನು ಪರ್ಚೇಸ್ ಮಾಡೋದು ಕಮ್ಮಿ ಮಾಡಿ ಅಂತ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಶಾಸಕ ಎಂ ಕೃಷ್ಣಪ್ಪನವರು ಈ ಮ್ಯಾಗ್ನಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದು ಹೀಗೆ. ಟೆಕ್ನಾಲಜಿ ಸಂಸ್ಥೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಲಿಕ್ಕೆ ಟ್ರೈನಿಂಗನ್ನು ಭಾಳ ಚೆನ್ನಾಗಿ ಸಂಸ್ಥೆ ನೋಡಿದೆ, ಭಾಳ ಖುಷಿಯಾಯಿತು. ಏನು ಮೊಬೈಲ್ ಸರ್ವಿಸಿಂದ ಹಿಡ್ದು ಈ ವೆಹಿಕಲ್ ಮುಂದಿನ ದಿನದಲ್ಲಿ ಎಲೆಕ್ಟ್ರಿಕ್ದು ಏನೇನು ಸಂಬಂಧ ಬರ್ತೋ ಅದನ್ನು ಕೆಲಸವನ್ನು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಿ ಜೊತೆಯಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಸಂಸ್ಥೆ, ಒಳ್ಳೆ ರೀತಿ ಇದನ್ನು ಮಾಡ್ತಾಯಿದ್ದಾರೆ. ಇದನ್ನು ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ನಾನು ಹೃದಯಪೂರ್ವಕ ಅಂತ ಹೇಳ್ತಾ, ಇನ್ನು ಮ್ಯಾಗ್ನಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಭವಿಷ್ಯವನ್ನು ರೂಪಿಸಿಕೊಂಡಂತ ಒಂದಷ್ಟು ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ನಾನು ಕಲ್ತ್ಕೊಂಡು ಈಗ ನಾನು ಸ್ವಂತ ಬಿಸ್ನೆಸ್ ಮಾಡಿರೋದು. ಸೊ ಮ್ಯಾಗ್ನಸ್ ಟೀಮಿಂದ ನನಗೆ ತುಂಬ ಥರ ಸಪೋರ್ಟ್ ಸಿಕ್ಕಿದೆ, ಎಲ್ಲ ಥರ ಸಪೋರ್ಟ್ ಸಿಗ್ತಾಯಿದೆ. ಬಟ್ ಈಗಲೂ ನನಗೆ ಸಪೋರ್ಟ್ ಸಿಗ್ತಾಯಿದೆ. ನಾನು ಆ್ಯಕ್ಚುಲಿ ಮ್ಯಾಗ್ನಸ್ ಟೀಮ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೆ. ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ನನಗೆ ಬ್ರೋಚರ್ ಬಂತು, ಈ ಥರ BL ಅಲ್ಲಿ ನನಗೆ ವರ್ಕ್ ಇದೆ, ಬನ್ನಿ ಟ್ರೈನಿಂಗ್ ಇದೆ, ಬನ್ನಿ ಮಾಡಿ ಅಂತ. ಸೊ ಅದು ಬಂದು ನೋಡಿದಾಗ ಮಾಡಿದಾಗ ನನಗೆ ಮ್ಯಾಗ್ನಸ್ ಟೀಮಿಂದ ಎಲ್ಲ ಥರ ಸಪೋರ್ಟು. ಈಗಲೂ ಕೂಡ ನಾನು ಆಲ್ರೆಡಿ ಟ್ರೈನಿಂಗ್ ಎಲ್ಲ ತೊಗೊಂಡು 3 ತಿಂಗಳಾಯಿತು. ಸೊ 3 ತಿಂಗಳ ಟ್ರೈನಿಂಗ್ ತೊಗೊಂಡಿದ್ದು. ಬಟ್ ಈಗೆಲ್ಲ ಆಲ್ರೆಡಿ ನಾನು ಅಲ್ಲಿ ಬಿಟ್ಟು ಅಲ್ಲೇ 2 ವರ್ಷ ನಾನು ಆಯಿತು. ಸೊ 2 ಇಯರ್ಸ್ ಆದರೂ ಈಗಲೂ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ, ಪ್ರತಿಯೊಂದರಲ್ಲೂ ನಂಗೆ ಸಪೋರ್ಟ್ ಮಾಡ್ತಾರೆ. ಟ್ರೈನ್ ಆಗಿದ ತಕ್ಷಣ ಏನು ಬಿಟ್ಬಿಟ್ಟಿಲ್ಲ ನಮ್ಮನ್ನ. ಸೊ ನಾವು ಈಗಲೂ ವರ್ಕ್ ಮಾಡ್ತಾಯಿದ್ದೀವಿ ಅಂದರೆ ಟ್ರೈನಿಂಗ್ ಏನೇ ಸಪೋರ್ಟ್ ಬೇಕು ಅಂದರು, ಸಾಫ್ಟ್ವೇರ್ ಸಪೋರ್ಟ್ ಬೇಕು ಅಂದರು, ಏನೇ ಬೇಕು ಅಂದರು ಕಾಲ್ ಮಾಡಿದ್ರು ಹೆಲ್ಪ್ ಮಾಡ್ತಾರೆ. ಮ್ಯಾಗ್ನಸ್ ಟೀಮ್ ಹೊಸಬ್ರನ್ನ ವೆಲ್ಕಮ್ ಮಾಡುತ್ತೆ. ಹಳೇಬ್ರಾಗಿದ್ದ ತಕ್ಷಣ ಯಾರನ್ನೇ ಕಾರಣಕ್ಕೂ ಕೈ ಬಿಡಲ್ಲ. ಹಳೇಬ್ರಾದರೂ ಅವ್ರಿಗೂ ಎಲ್ಲ ಥರ ಸಪೋರ್ಟ್ ಕೊಡ್ತಾ ಇರುತ್ತೆ. ಸೊ ಇದು ನಿಮಗೆ ಫ್ಯೂಚರ್ಗೆ ಒಂದು ಮೊಬೈಲ್ ಸರ್ವಿಸ್ ಟೆಕ್ನಿಷಿಯನ್ ಆಗಿ ಬೆಳೆಯೋದಕ್ಕೆ ಇದೊಂದು ಇನ್ಸ್ಟಿಟ್ಯೂಟು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನು ಯೂಸ್ಫುಲ್ ಮಾಡ್ಕೊಳ್ಳಿ, ಬನ್ನಿ ಟ್ರೈನಿಂಗ್ ತೊಗೊಳ್ಳಿ, ಎಲ್ಲ ಮಾಡಿ. ಸೊ ಮ್ಯಾಗ್ನಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಬಂದು 18 ಇಯರ್ಸಿಂದ ಇದು ನಡೀತಾ ಇದೆ.
17 ಬ್ರಾಂಚಸ್ ಇದೆ. ಬೆಂಗಳೂರಲ್ಲಿ ಇದು ಫಸ್ಟ್ ಬ್ರಾಂಚ್ ಓಪನ್ ಮಾಡಿರೋದು. ಸೊ ಬಂದು ಇದರಲ್ಲಿ ಎರಡು ಥರ ಕೋರ್ಸ್ ಇದೆ. ಒಂದು ಬಂದು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಮಾರ್ಟ್ಫೋನ್ ಚಿಪ್ ಲೆವೆಲ್ ಆಫ್ ಇಂಜಿನಿಯರಿಂಗ್ ಅಂತ, ಇನ್ನೊಂದು ಬಂದು ಸ್ಮಾರ್ಟ್ಫೋನ್ ಪ್ಲಸ್ ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಆಫ್ ಇಂಜಿನಿಯರಿಂಗು. ಇದು ಡ್ಯೂರೇಷನ್ ಬಂದು ಸ್ಮಾರ್ಟ್ಫೋನ್ ಬಂದು 20 ಮಂತ್ಸ್ ಇರುತ್ತೆ. 20 ಮಂತ್ಸಲ್ಲಿ ನಿಮ್ಗೆ ಏನಂದರೆ 8 ಮಂತ್ಸ್ ಬಂದು ನಿಮ್ಮ ಇನ್ಸ್ಟಿಟ್ಯೂಷನಲ್ಲೇ ನಿಮಗೆ ಕ್ಲಾಸ್ ಟ್ರೈನಿಂಗ್ ಎಲ್ಲ ಕೊಡ್ತೀರಿ. ಆಫ್ಟರ್ ದಟ್ 12 ತಿಂಗಳಲ್ಲಿ ಇಂಟರ್ನ್ಶಿಪ್ಸು ನಾವು ಕಳಿಸ್ಕೊಡ್ತೀವಿ. ಓಕೆನಾ? ಅಲ್ಲಿ ಏನು ಅಂದರೆ ನಿಮಗೇನು ಅಂತಂದರೆ ನಿಮಗೆ ಇಂಟರ್ನ್ಶಿಪ್ಪಲ್ಲಿ ಎಲ್ಲ ಥರನೂ ನಿಮಗೆ ಕಸ್ಟಮರ್ ಫೋನ್ಸು ಎಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಏನಂದರೆ ಒಂದೊಂದು ಸ್ಟೂಡೆಂಟ್ಸ್ಗೂ ಒಂದೊಂದು ಥರ ನಿಮಗೆ ಲ್ಯಾಪ್ಟಾಪ್ಸ್ ಕೊಡ್ತೀವಿ, ಮೊಬೈಲ್ ಫೋನ್ಸ್ ಕೊಡ್ತೀವಿ, ಟೂಲ್ ಕಿಟ್ ಕೊಡ್ತೀವಿ, ಬ್ಯಾಗ್ ಎಲ್ಲ ಸಪ್ರೇಟ್ ಒಂದೊಂದು ಸ್ಟೂಡೆಂಟ್ಗೆ ಒಂದೊಂದೇ ಐಟಮ್ಸ್ ಕೊಡೋದು. ಸೊ ಇದಾಗಮೇಲೆ ಆನ್ ಜಾಬ್ ಟ್ರೈನಿಂಗಲ್ಲಿ ಏನಾದರೆ ಅಲ್ಲಿ ಪರ್ಸ್ನಲ್ ಫೋನ್ಸು ಅದೇ ಕಸ್ಟಮರ್ಸ್ ಏನು ಬರುತ್ತೋ ಅದನ್ನು ನಾವು ಆನ್ ಜಾಬ್ ಟ್ರೈನಿಂಗಲ್ಲಿ ನಾವು ಕೊಡ್ತೀವಿ. ಸೊ ಲ್ಯಾಪ್ಟಾಪ್ ಆ್ಯಂಡ್ ಸ್ಮಾರ್ಟ್ಫೋನ್ ಬಂದರೆ 22 ಮಂತ್ಸ್ ಇರುತ್ತೆ. 10 ಮಂತ್ಸ್ ಬಂದು ನಿಮಗೆ ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಸೊ 12 ಮಂತ್ಸ್ ಬಂದು ನಿಮಗೆ ಆನ್ ಜಾಬ್ ಟ್ರೈನಿಂಗ್ ಕಳಿಸ್ಕೊಡ್ತೀರಿ. ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಏನು ಅಂತಂದರೆ, ನೀವು ಆನ್ ಜಾಬ್ ಟ್ರೈನಿಂಗ್ ನಾವು ಕಳಿಸ್ತಾವಾಗ ನೀವು ಸ್ಟೂಡೆಂಟ್ ಬಂದು 70,000ಇಂದ 1,50,000 ತನಕ ನೀವು ಸ್ಟೈಫಂಡ್ ಆಗಿ ಇನ್ಸೆಂಟಿವ್ ಆಗಿ ನೀವು ತೊಗೊಬೋದು. ಸೊ ಇನ್ನೊಂದು ಏನಂದರೆ ಲೈಕ್ ಆನ್ ಜಾಬ್ ಟ್ರೈನಿಂಗ್ ಆಗಿದ ತಕ್ಷಣ ನಾವೇ ಜಾಬ್ ಕಂಪಲ್ಸರಿ ಕೊಡ್ತಾಯಿದ್ದೀವಿ. ಸೊ ಅದೇನಂದರೆ ಬೇಸಿಕ್ ಸ್ಯಾಲ್ರಿನೇ ಬಂದು 20,000ಇಂದ 50,000 ತನಕ ಸ್ಟೂಡೆಂಟ್ಸ್ಗೆ ನಾವು ಕೊಡ್ತೀವಿ. ಪ್ಲಸ್ ಇನ್ಸೆಂಟಿವ್ ಥರ ಇನ್ಸೆಂಟಿವ್ ಸಿಗುತ್ತೆ. ಸೊ ಇದು ಏನಂದರೆ ಬರೀ ಎಲ್ಲ ಇನ್ಸ್ಟಿಟ್ಯೂಷನ್ಸು ಬರೀ ಬಾಯಿ ಮಾತಲ್ಲಿ ಹೇಳೋದಾಯಿತು. ಸೊ ಇದಕ್ಕಂತ ನಾವು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 200 ರೂಪೀಸ್ ಅಗ್ರಿಮೆಂಟ್ ಮಾಡಿ ಕೊಡ್ತಾಯಿದ್ದೀವಿ. ಅದರಲ್ಲಿ ಎಲ್ಲ ಮೆನ್ಷನ್ ಆಗಿರುತ್ತೆ, ಇನ್ಸೆಂಟಿವ್ಸು, ಆಮೇಲೆ ಜಾಬ್ ಕೊಡೋದು, ಕೋರ್ಸು, ಡ್ಯೂರೇಷನ್ನು ಎಲ್ಲನೂ ಮೆನ್ಷನ್ ಆಗಿ. ಸೊ ಅದರಲ್ಲಿ ಬ್ರಾಂಚ್ ಮ್ಯಾನೇಜರ್ ಸೈನ್ ಹಾಕಿರ್ತಾರೆ, ಅಡ್ವೊಕೇಟು, ಪೇರೆಂಟ್ಸು, ಸ್ಟೂಡೆಂಟ್ಸ್ ಎಲ್ಲ ಸೈನ್ ಮಾಡಿ ಕೊಡ್ತಾರೆ. ಸೊ ಇದಾಗಮೇಲೆ ಏನು ಮಾಡಿದೆ ನಾವು ಅಂದರೆ ನಾವು 3 ಥರ ಸರ್ಟಿಫಿಕೇಟ್ಸ್ ಕೊಡ್ತೀವಿ. NCVET ಅಂತ ಒಂದು ಸರ್ಟಿಫಿಕೇಟ್ಸ್, ಅದು ನ್ಯಾಷನಲ್ ಕೌನ್ಸಿಲ್ ವೊಕೇಶ್ನಲ್ ಎಜುಕೇಷನಲ್ ಆ್ಯಂಡ್ ಟ್ರೈನಿಂಗ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ಇನ್ನೊಂದೇನೆಂದರೆ ಆನ್ ಜಾಬ್ ಟ್ರೈನಿಂಗ್ ನಾವು ಕಳಿಸ್ತಾವಾಗ 1 ಇಯರ್ ಜಾಬ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಸರ್ಟಿಫಿಕೇಟ್ ಕೊಡ್ತಾಯಿದ್ವಿ. ಇನ್ನೊಂದು 8 ಮಂತ್ಸ್ ಕೋರ್ಸ್ ಮುಗ್ದಾಗಿದ ತಕ್ಷಣ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್, ಇದು 3 ಸರ್ಟಿಫಿಕೇಟ್ಸ್ ನಾವು ನಮ್ಮ ಕಂಪ್ನಿ ಕಡೆಯಿಂದ ಕೊಡ್ತಾಯಿದ್ದೀವಿ. ಸೊ ಇದಾಗಿದ ತಕ್ಷಣ ಏನಂದರೆ ನಿಮಗೆ ಸ್ಯಾಲ್ರಿ ಅಂದರೆ ಇದು ಏನೋ ಸ್ಯಾಲ್ರಿ ಅನ್ನೋದಕ್ಕಿಂತ ಫೀಸ್ ಸ್ಟ್ರಕ್ಚರ್ ಬಂದು ನಿಮ್ಗೆ 1,56,000 ಒಂದು ಕೋರ್ಸು. ಸೊ ಇದೇನಂದರೆ ಇದು ಒಬ್ಬೊಬ್ಬರು ಸ್ಟೂಡೆಂಟ್ಸ್ಗೆ ಕಟ್ಟೋಕ್ಕಾಗಲ್ಲ. ಸೊ ಕಟ್ಟೋಕ್ಕಾಗಲ್ಲ ಅಂದರೆ ಇನ್ಸ್ಟಾಲ್ಮೆಂಟ್ ಫೆಸಿಲಿಟೀಸು ಕೊಡ್ತಾಯಿದ್ದೀವಿ. ಪರ್ ಮಂತ್ 15,000 ಥರ ಕಟ್ಟೋ ಇನ್ ಕೇಸ್ ಅದು ಕಟ್ಟೋಕ್ಕಾಗಲ್ಲ, ಪಾಪ ಒಬ್ಬೊಬ್ರು ಕಷ್ಟಪಟ್ಟು ಇರ್ತಾರೆ, ನನ್ನ ಮಗ ಓದಲೇಬೇಕು ಹಂಗೆ ಅಂತ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಏನಂದರೆ ಬ್ಯಾಂಕ್ ಲೋನ್ ಫೆಸಿಲಿಟಿ ಕೊಡ್ತಾಯಿದ್ದೀವಿ. ಫಸ್ಟ್ 20 ಮಂತ್ಸು ಅವ್ರೇನು ಪೇ ಮಾಡೋದು ಅವಶ್ಯಕತೆ ಇಲ್ಲ, ಇಂಟ್ರೆಸ್ಟ್ ಆಗಲಿ ಇಲ್ಲ ಲೋನ್ ಆಗಲಿ ಏನು ಕಟ್ಟೋದೆ. 20 ಮಂತ್ಸ್ ಆದಮೇಲೆ ನಾವು ಜಾಬ್ ಕೊಡ್ತೀವಲ್ಲ, ಜಾಬ್ ಕೊಟ್ಟಾಮೇಲೆ ಅಲ್ಲಿಂದ 7 ಇಯರ್ಸ್ ತನಕ ಟೈಮ್ ಕೊಡ್ತೀವಿ. ಅಷ್ಟರಲ್ಲಿ ಅವ್ರು 1,56,000 ಕ್ಲಿಯರ್ ಮಾಡ್ಕೊಬೋದು. ಯಾಕೆಂದರೆ ಅವ್ನು ಆನ್ ಜಾಬ್ ಟ್ರೈನಿಂಗ್ ಹೋದಾಗ ಒಂದು ದುಡಿತಾನೆ. ಸೊ ಅದನ್ನು ಮಿಸ್ಯೂಸ್ ಮಾಡ್ಕೊಬೋದು, ಇಲ್ಲಿ ಫೀಸ್ ಥರ ಕಟ್ಬೋದು ಅವನು. ಸೊ ಇದಾಗಮೇಲೆ ಅಡಿಷ್ನಲ್ ಬೆನಿಫಿಟ್ಸ್ ಅಂತ ನಾವು ಕಂಪ್ನಿ ಕಡೆಯಿಂದ ಕೊಡ್ತೀವಿ. ಅದೆಲ್ಲ ಬಂದು ಫ್ರೀ ಆಫ್ ಕೋರ್ಸ್. ಅದರಲ್ಲಿ ಫ್ರೀ ಹಾಸ್ಟೆಲ್ ಕೊಡ್ತಾಯಿದ್ದೀವಿ, ಕಿಚನ್ ಎಕ್ವಿಪ್ಮೆಂಟ್ಸ್ ಕೊಡ್ತಾಯಿದ್ದೀವಿ, ಹಿಂದಿ ಇಂಗ್ಲೀಷು. ಇವಾಗ ಆನ್ ಜಾಬ್ ಟ್ರೈನಿಂಗ್ ಕಳಿಸಿದ್ರೆ ಹಿಂದಿ ಇಂಗ್ಲೀಷ್ ಬರೋಲ್ಲ ಒಬ್ಬೊಬ್ಬರಿಗೆ. ಸೊ ಅದನ್ನು ನಾವು ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೀವಿ. ಟೆಕ್ನಿಕಲ್ ಸಪೋರ್ಟ್, ಅವ್ನು ಯಾರು ಲೈಫ್ ಟೈಮ್ ರಿಟೈರ್ಡ್ ಆಗೋ ತನಕನೂ ಟೆಕ್ನಿಕಲ್ ಸಪೋರ್ಟ್ ಲೈಕ್ ವೀಡಿಯೋ ಕಾಲು, ಆಡಿಯೋ ಕಾಲು ಕೊಡ್ತಾಯಿದ್ದೀವಿ. ಒಟ್ಟಿನಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿಯೇ ವಿದ್ಯಾರ್ಥಿಗಳೇ ನಿಮಗೆ ಇನ್ನಷ್ಟು ನಿಮ್ಮ ಜೀವನವನ್ನು ಸುಗಮಗೊಳಿಸ್ಕೋಬೇಕು ಅಂದ್ರೆ ಹಿಂದೆ ಮ್ಯಾಗ್ನಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯನ್ನ ಭೇಟಿ ಮಾಡಿ ಇಲ್ಲಿ ಸ್ಮಾರ್ಟ್ಫೋನ್ ಮತ್ತು ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಎಂಜಿನಿಯರಿಂಗ್ ಕೋರ್ಸ್ಗಳು ಇಲ್ಲಿದೆ. ಇಲ್ಲಿ ಡಿಪ್ಲೊಮೊ ಇನ್ ಸ್ಮಾರ್ಟ್ಫೋನ್ ಅಂಡ್ ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಎಂಜಿನಿಯರಿಂಗ್ ಕೋರ್ಸ್ ಕೂಡ ಲಭ್ಯ ಇದೆ. ಇದಕ್ಕೆ ಹಿಂದೆ ಭೇಟಿ ಮಾಡಿ ಹೆಚ್ಚಿನ ವಿವರಣೆಗಳನ್ನ ಪಡೆದುಕೊಳ್ಳಬಹುದಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.